ಯಾರಪ್ಪ ನೀವು? ತಾತ, ಈ ಅರಮನೆ ಯಾವುದು, ಯಾಕೆ ಹೀಗೆ ಬಾಳಿ ಬಿದ್ದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಈ ಅರಮನೆ ಕಥೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ. ಅದೊಂದು ದೊಡ್ಡ ಗೋಳಿನ ಕಥೆ. ನಮ್ಮ ತಾತ ಚಿಕ್ಕ ಹುಡುಗರಾಗಿದ್ದಾಗ ಅವರು ಕಣ್ಣಾರ ಕಂಡ ಈ ಅರಮನೆ ಕಥೆನ ನಾವು ಹುಡುಗರಾಗಿದ್ದಾಗ ನಮ್ಮನ್ನೆಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ರು. 200 ವರ್ಷಗಳ ಹಿಂದೆ ಒಬ್ಬ ರಾಜ ಚಂದ್ರವರ್ಮ ಅಂತ ಮಹಾರಾಜರಿದ್ರು. ಅವರಿಗೆ ಒಬ್ಬರೇ ಒಬ್ಬ ಮಗ, ಅವನ ಹೆಸರು ರಾಜ. ಅವನು ಸರ್ವೇ ಸಾಧಾರಣವಾದ ಸಿಪಾಯಿಗಳ ಹಾಗೆ ವೇಷ ಹಾಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದ. ಹೀಗೆ ಬರ್ಬೇಕಾದ್ರೆ ಒಂದ್ ದಿವಸ ದಾರಿಲಿ ಅಯ್ಯೋ ಅಯ್ಯೋ ಮನೆ ಹಾಳ, ಏನ್ ಬಂದಿದೆ ನಿನ್ಗೆ? ದಾರಿ ಹೆಂಗಸರು ಮಕ್ಕಳು ಓಡಾಡ್ತಿರ್ತಾರೆ ಅನ್ನೋ ಜ್ಞಾನ ಬೇಡ? ಕಣ್ ಕಾಣಿಸಲ್ವಾ ನಿನ್ಗೆ? ಕೊಡ ತಗೋಯ್ತಲ್ಲ, ನಿನ್ ತಾತ ತಂದ್ಕೊಡ್ದಾನ ಮತ್ತೆ. ನೋಡೋದ್ ನೋಡು, ಒಳ್ಳೆ ಹ್ಯಾಗ್ ನೋಡ್ತಿದ್ದಾನೆ, ಮಳ್ಳಿ ಹಾಗೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಒಂದಂತೆ. ನಾಚಿಕೆ ಇದೆಯಾ ನೋಡಿ, ಏನಂದ್ರೆ ಹ್ಯಾಗ್ ಸುಮ್ನೆ ನಿಂತಿದ್ದಾನೆ. ಅಯ್ಯೋ, ಬೆಳಗ್ಗೆ ಯಾರ ಮುಖ ನೋಡಿದ್ವು ಏನೋ, ತಿರುಗಿ ಅಷ್ಟು ದೂರ ಹೋಗ್ಬೇಕು ನೀರ್ಗೆ. ನೀವು ಹೋಗ್ರೆ ನನಗ್ ಹೊತ್ತಾಯ್ತು, ನಾನ್ ಮನೆಗೆ ಹೋಗ್ತೀನಿ. ಬನ್ರಿ ಬನ್ರಿ ಹೋಗೋಣ. ಯಾಕಪ್ಪ, ಯಾಕೆ ಹಾಕ್ ದೂರ ಉಟ್ಕೊಂಡು ನೋಡ್ತಿದ್ಯಾ? ನನ್ ಮುಖದಲ್ಲಿ ಏನ್ ಕೋತಿ ಕುಣಿತಿದ್ಯಾ? ಅರೆ, ನನ್ನ ನೋಡಿದ್ರೆ ನಗು ಬರುತ್ತಾ? ಮಾತಾಡಕ್ ಬಾಯಿಲ್ವಾ? ಬೇ 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 ಮುಗಣ. ಎಷ್ಟು ಲಕ್ಷಣವಾಗಿದ್ದಾನೆ, ಇಂಥವನು ದೇವ್ರ ಬಾಯಿ ಕಿತ್ಕೊಂಡ್ಬಿಡ್ತಲ್ಲ. ನೀನು ದೇವಸ್ಥಾನ ಪೂಜಾರಿನಾ? ಸಿಪಾಯಿ ಇನ್ನು? ಮಹಾರಾಜನ ನೋಡಿದ್ಯಾ ನೀನು? ಯಾಕೆ ನೀನ್ ನನ್ನ ಹಾಗೆ ನೋಡೋದು?
ಹೆಸರು ಗಂಗಾ ಅಂತ. ಬಾ ಕುಮಾರ. ರಾಜ, ಏನ್ ನಗ್ತಾ ಇದೀಯ? ಸಂತೋಷದ ಸಮಾಚಾರ ಇದ್ರೆ ನನಗೂ ಹೇಳಪ್ಪ, ನಾನು ಕೇಳಿ ಸಂತೋಷ ಪಡ್ತೀನಿ. ಓಹೋ, ನೀನು ಮಾರುವೇಷದಲ್ಲಿ ಊರ್ ಸುತ್ತಾ ಇದ್ದಾಗ ಏನೋ ವಿಶೇಷ ಕಂಡಿದ್ದೀಯಾ? ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೀಯಾ? ಎಷ್ಟೇ ಆದ್ರೂ ನೀನು ಕಲೆಗಾರ, ಮನಸ್ಸು ಯಾವಾಗಲೂ ಕಲ್ಪನೆಯಲ್ಲೇ ಇರುತ್ತೆ. ಸಿಪಾಯಿ, ನೀನಾ? ಜೋರಾಗಿ ಇಟ್ಬಿತ್ತ? ಎಲ್ಲಿ ನೋಡೋಣ. ಅಯ್ಯೋ, ನಂಗೆ ಗೊತ್ತಾಗ್ಲಿಲ್ಲ. ಕೋಪ ಮಾಡ್ಕೋತೀಯ ನನ್ ಮೇಲೆ? ಯಾಕೆ ಬಂದೆ ನೀನ್ ಇಲ್ಗೆ? ನನ್ನ ನೋಡಕ್ ಬಂದ್ಯಾ? ತುಂಬಾ ನೋವಾಗ್ತಿರ್ಬೇಕು ಅಲ್ಲ? ಬಾಯರ್ಕೆ ಆಗ್ತಿದ್ಯಾ? ನೀರ್ ಬೇಕಾ? ಇರು ತಂದ್ಕೊಡ್ತೀನಿ. ಗಂಗಮ್ಮ, ಏನಪ್ಪ, ಮನೇಲೆಲ್ಲ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ ಬಾವ. ಇದೇನ್ ಬಾವ, ಮನೇಲೆ ಕೂತ್ ಬಿಟ್ಟಿದ್ದೀರಿ? ಏನಿಲ್ಲಪ್ಪ, ನಿನ್ನ ಹೊಲದಿಂದ ಬರ್ತಾ ಕಾಲು ಉಳುಕ್ಬಿಡ್ತು, ನಡೆಯಕ್ಕಾಗ್ತಾ ಇಲ್ಲ, ಮನೇಲೆ ಉಳಿದ್ಬಿಟ್ಟೆ. ಅಲ್ಲ ಬಾವ, ಮೊನ್ನೆ ಹಬ್ಬಕ್ಕೆ ಅಕ್ಕನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಪತ್ತನೇ ಇಲ್ಲ ನೀವು. ಹೊರಡ ಹೊತ್ತು ಸರಿಯಾಗಿ ನಿಮ್ಮ ಅಕ್ಕ ಚಾಪೆ ಚಂಬ ಹಿಡ್ಕೊಂಡ್ ಮೂಲೆ ಸೇರ್ಕೊಂಡ್ಲು, ನಾನೇನ್ ಮಾಡ್ಲಿ? ಅಕ್ಕ, ಗಂಗಾ ಇಲ್ಲಕ್ಕ, ಕಾಣಿಸ್ತಾ ಇಲ್ಲ. ಕೋಣೆಯಲ್ಲಿದ್ದಾಳಪ್ಪ. ಅಲ್ಲ, ನಿನ್ ತಮ್ಮ ಗಂಗನ್ ನೋಡಕ್ ಬಂದ, ನಮ್ಮನ್ ನೋಡಕ್ ಬಂದ? ಗಂಗಾ ಅಂದ್ರೆ ನನ್ ತಮ್ಮನ ಪ್ರಾಣ ರೀ. ಏ ಹುಡುಗಿ, ಏನು ಏನು ಏನ್ ಹುರ್ಗುಟ್ಕೊಂಡ್ ನೋಡ್ತಾ ಇದ್ಯಲ್ಲ? ಏನೂ ಇಲ್ಲ. ನಕ್ಬಿಟ್ಲಪ್ಪ ನನ್ ಚಿನ್ನ ಮರಿ. ಇಲ್ಲೋಡೆ, ನಿನಗೋಸ್ಕರ ಊರಿಂದ ಸಂಪಿಗೆ ಹೂ ತಗೊಂಡ್ ಬಂದಿದ್ದೀನಿ. ನಿನಗ್ ಕೊಡುವಂತ ನಮ್ಮಮ್ಮ ತಿಂಡಿ ಮಾಡ್ ಕಳ್ಸಿದಾಳೆ. ಹೌದಾ? ನೀನೇ ತಿನ್ನು. ನಾನ್ ತಿನ್ನಕಲ್ಲ ತಂದಿರೋದು, ನಿನಗ್ ತಿನ್ಸಕ್ ತಂದಿದ್ದೀನಿ ಕಣೆ. ಮಗಳೇ, ನನಗೆ ಹುಡುಗಾಟ ಎಲ್ಲ ಹಿಡ್ಸೋಲ್ಲ. ನಿನ್ ಹಿಡ್ಸ್ತಾ ಇರ್ಬೋದು ಚಿನ್ನ, ನನಗ್ ಹಿಡ್ಸುತ್ತೆ. ಗಂಡನಾಗೋನ್ ಹತ್ರ ಹೀಗೆ ನಾ ಮಾತಾಡೋದು. ನೀನಂತ ಗಂಡ, ಹುಚ್ಚು ಮುಂಡೆ ಗಂಡ. ನಿನ್ನೆ ಅವಳ ಮದ್ವೆ ಆಗ್ತಾಳೆ, ಹೋಗು. ನೀನೇ ಕಣೆ, ನಾನು ಮದ್ವೆ ಆಗದಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ಕೂಸ್ಮರಿ ಮಾಡ್ಕೊಂಡು ನಮ್ ಊರಿಗೆ ಎತ್ಕೊಂಡು ಹೋಗ್ಬಿಡ್ತೀನಿ. ನೋಡಪ್ಪ ಮಾವನ್ನ. ನೋಡಮ್ಮ, ನೀನೇ ನೋಡು ಹೇಗಿದ್ದಾನೆ. ಒಳ್ಳೆ ಭೀಮ ಇದ್ದಾಗೆ, ಎಂಥ ಮೈಕಟ್ಟು. ಬಹಳ ಚೆನ್ನಾಗಿದೆ. ಏನ್ ಮಾವ? ಏನ್ ಗಂಗಿ, ನೀನ್ ಯಾವಾಗ ಊರ್ಗ್ ಹೋಗ್ತೀಯಾ? ಇದೇನೆ ಗಂಗಿ, ಬರ್ತಿದ್ದಾಗ ಹೀಗೆ ಕೇಳ್ತಿದ್ದೆ. ಕೇಳಿ ಬಿಡಕ್ಕ, ನಮ್ ಗಂಗಿಗೆ ನಾನು ಅಂದ್ರೆ ಪಂಚ ಪ್ರಾಣ. ಹೌದು, ಪ್ರಾಣ. ಗಂಗಾ, ಏನ್ ಬೇಕಾಗಿತ್ತು? ನೀನೇ ಬೇಕಾಗಿತ್ತು. ನಿಜವಾಗ್ಲು? ಹೌದು ಮಾವ,
ಮನೇಲೆಲ್ಲ ಹುಡುಕ್ತೆ ನೀನ್ ಕಾಣಿಸ್ಲಿಲ್ಲ, ಕೋಪ ಮಾಡ್ಕೊಂಡು ಹೊರಟೋದ್ಯೇನೋ ಅಂತ ಹುಡ್ಕೊಂಬಂದೆ. ಅಯ್ಯ ನನ್ ಚಿನ್ನ, ನಿನ್ ಮೇಲೆ ಕೋಪ ಮಾಡ್ಕೋತೀನ ಮಾವ. ಗಂಗಾ, ನಿನ್ ಕೈ ಸೋಕಿದ್ರೆ ನನ್ನ ಮೈಯೆಲ್ಲ ಜುಮ್ ಜುಮ್ ಅನ್ನುತ್ತೆ. ನಂಗೂ ಅಷ್ಟೇ. ಹೌದಾ? ಮಾವ, ಏನ್ ಚಿನ್ನ? ನೀನೆಷ್ಟು ಚೆನ್ನಾಗಿದ್ಯಾ ಗೊತ್ತಾ? ಬೇಕಾದ್ರೆ ನಿನ್ನ ನೋಡು ಮಾವ, ನಿನ್ ಮುಖ ಎಷ್ಟು ಮುದ್ದಾಗಿದೆ ಅಂತ. ಹೌದಾ? ಎಲ್ಲಿ? ಅಲ್ಲೇ ನೋಡು ಮಾವ, ಇನ್ನೊಂಚೂರು ನೋಡು ನೋಡು ನೋಡು. ಗಂಗೆ! ಗಂಗೆ! ರಾಜ, ರಾಜ ರಾಜ, ಕೆಳಕಿಳಿಸ್ಬೇಡ ರಾಜ. ಯಾಕೆ? ನನ್ನ ಹೃದಯ ಯಾವಾಗ್ಲೂ ಹೀಗೆ ಅಂಟ್ಕೊಂಡು ಅಂಟ್ಕೊಂಡು ಒಂದಾಗಿರ್ಬೇಕು ಅಂತ ಆಸೆ. ಆಮೇಲೆ ಆಮೇಲೆ ರಾಜ, ನನ್ನ ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ಅರಮನೆಗೆ. ಯಾಕೆ? ನೋಡ್ಬೇಕು. ನೋಡ್ಬೇಕು. ಕರ್ಕೊಂಡು ಹೋದ್ರೆ ನೀನ್ ಬಿಡೋದಿಲ್ವಲ್ಲ? ಅನಿಸುತ್ತಾ ಇತ್ತಾನೆ. ನಿನ್ನ ತಡೆಯೋಕೆ ಯಾರಿಗ್ ಧೈರ್ಯ? ನಾನ್ ತಡೆಯೋಕೆ ಯಾರಿಗೂ ಧೈರ್ಯ ಇಲ್ಲ, ಆದ್ರೆ ಅಲ್ಲಿ ನಿನ್ ಬಿಡಲ್ಲ ಅಷ್ಟೇ. ಅಷ್ಟು ಬೇಗ ಕೋಪನ? ನೀನೇ ನಿಜವಾದ ರಾಜ ಆಗಿದ್ರೆ ನೀನ್ ರಾಣಿ ಆಗಿರ್ತಿದ್ದೆ ಅಲ್ಲ? ಈ ತಾನೇ ಏನು? ನಾನ್ ರಾಜನೇ. ನನಗೆ ಅರಮನೆಗೂ ರಾಜ ಆಗಿದ್ದಿದ್ರೆ ಬಿಳಿ ಕುದುರೆ ಕಟ್ಟಿರೋ ರಥ ತಂದು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅರಮನೆವರೆಗೂ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕು. ಈಗ ತಾನೇನು ಹಾಗೆ ಮಾಡಿದ್ರೆ ಆಯ್ತು. ಹೇಗೆ? ನಮ್ ರಾಜನಿಗೆ ಒಬ್ಬ ಮಗ ಇದ್ದಾನೆ. ಅವನೇನಾದ್ರೂ ನೀನ್ ನೋಡಿದ್ನು ಖಂಡಿತ ಸುಮ್ನೆ ಬಿಡೋದಿಲ್ಲ. ಬಿಳೆ ಕುದುರೆ ಕಟ್ಟಿರೋ ರಥ ತಗೊಂಡ್ಬಂದು ಕೃಷ್ಣ ರುಕ್ಮಿಣಿನ ಹೊತ್ಕೊಂಡು ಹೋದಾಗೆ ನಿನ್ನು ಹೊತ್ಕೊಂಡು ಹೋಗ್ಬಿಡ್ತಾನೆ. ಹೊತ್ಕೊಂಡೋಗ್ತಾನೆ. ಬಿಟ್ಟು ಬಿದ್ದಿದ್ದೀನಿ, ಅವ್ನ್ ಬರ್ಲಿ ನನ್ನ ಹತ್ರ. ಏನ್ ಮಾಡ್ತೀಯೋ? ಅನ್ನಿಸೆ ಕಿತ್ತಾಕಿ ದನ ಬಡಿಯ ಹಾಕ್ಬಾರ್ದು, ಓಡೋಗ್ತಿದ್ದೀನಿ. ಯಾಕೆ ಯಾಕೆ ಯಾಕೆ? ಯಾಕಂತೆ ಯಾಕೆ? ಈ ಮನ್ಸು ಮೈ ಎರಡು ನಿಂದಾಗಿರೋವಾಗ ಈ ಕಣ್ಣು ಬೇರೆ ಯಾರನ್ನಾದ್ರೂ ನೋಡುತ್ತಾ? ನಾನು ಬಡವ ಗಂಗಾ, ಸಾಮಾನ್ಯ ಸಿಪಾಯಿ. ಸುಳ್ಳು. ಈ ಅಂದವಾದ ಮುಖ, ಆಕರ್ಷಕವಾದ ಮೈಕಟ್ಟು, ಸಿಂಹಬಲ ಇರೋ ತೋಳು, ಹಿಡಿಯಷ್ಟು ಹೃದಯದಲ್ಲಿ ತುಂಬಿಕೊಂಡಿರೋ ಕಡನಷ್ಟು ಪ್ರೀತಿ, ಇದೆಲ್ಲ ಆಸ್ತಿ ತಾನೆ? ಇಷ್ಟೆಲ್ಲ ಹೇಳ್ತೀಯ, ಆಮೇಲೆ ನನ್ ಬಿಟ್ಟು ಹೊರಟೋಗ್ತೀಯ. ಇಲ್ಲ ನನ್ ರಾಜ, ನೀನ್ ಹೋನು. ಈಗ್ಲೇ ನಿನ್ ಜೊತೆ ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ನಿನ್ ಜೊತೆ ನರಕದಲ್ಲಿದ್ರು ಅದೇ ಸ್ವರ್ಗ. ಯಾವನ ನೀನು? ಮನೆ ಅವಳಿಗೆ ಹೇಳವರು ಕೇಳವರು ದಿಕ್ಕು ಜೊತೆ ಯಾವ ಅಂತ ತಿಳ್ಕೊಂಡಿದ್ಯೇನೋ? ಅವಳ ಬೀದಿ ಬಸ್ವಿ ಅಂತ ತಿಳ್ಕೊಂಡಿದ್ಯೇನೋ? ಹೇಳು, ಎಷ್ಟು ದಿವಸದಿಂದ ನಡೀತಾ ಇದೆ ಈ ಚಕ್ಕಂದ? ಅಪ್ಪಾಜಿ, ಅವದೇನು ತಪ್ಪಿಲ್ಲ ಅಪ್ಪಾಜಿ. ಸಾಕು ಸುಮ್ಮನೆ, ತಪ್ಪುಲೆ ಪೋಪ್ಸಕ್ ಬರಬೇಡ. ಅಂಗೈ ಹುಣ್ಣಿಗೆ ಕಂದಿಬೇಕಾ? ಯಾಕೆ ಇಷ್ಟೊಂದು ಆವೇಶಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ? ನೀವು ತಿಳ್ಕೊಂಡಿರುವಂತ ಅವಿವೇಕಕ್ಕೆ ನಾವೇನು ಇಳಿದಿಲ್ಲ. ನಾವಿಬ್ರು ಒಬ್ರನ್ನೊಬ್ರು ಮೆಚ್ಕೊಂಡಿದ್ದೀವಿ, ಪ್ರೀತಿಸಿದ್ದೀವಿ, ಮದುವೆ ಆಗ್ತೀವಿ. ಮದುವೆ ಆಗ್ತಿರೋ ಮದುವೆ ದೊಡ್ಡ ಮಹಾರಾಜನ ಮಗ ತೀರ್ಮಾನ ಮಾಡ್ಬಿಟ್ಟ. ಇವನ ಅಳಿನ್ ಮಾಡ್ಕೋಬೇಕು ಅಂತ ವೇಳೆ ಕೊಟ್ಟು ಹುಷಾರ್. ಇನ್ನೊಂದ್ ದಿವಸ ನೀವಿಬ್ರು ಈ ರೀತಿ ಸೇರೋದೇನಾದ್ರೂ ನಾನು ನೋಡಿದ್ರೆ ನೀವು ಉಳಿಯೋ ಹಾಗಿಲ್ಲ, ನಾವು ಉಳಿಯೋದಿಲ್ಲ. ಏನಾಯ್ತು? ಯಾಕೀಗ ಅವನ ಮೇಲೆ ಕೋಪ ಮಾಡ್ಕೋತಾ ಇದ್ರ? ಏನ್ ಮಾಡ್ಲು? ಹೆತ್ಬಿಟ್ಟಿರೋ
ಅವನ್ ಯಾವನೋ ಸಿಪಾಯಿ ಅಂತೆ ಊರು ಹೊರಗಿನ ಮಂಟಪದಲ್ಲಿ ನೋಡ್ಬೇಕಾಗಿತ್ತು ಇವ್ರು ಚೆಟ್ಟಂದವನ. ಅಯ್ಯೋ ಜೀವನಿ, ಯಾಕಪ್ಪ ಇವಳಿಗೆ ದುರ್ಬುದ್ಧಿ ಕೊಟ್ಟೆ? ಏನ್ ಮಾಡೋದು ಅಂದ್ರೆ? ಮಾಡೋದೇನು, ವಿಷಯ ಹೊರಗೋಗಕ್ಕೂ ಮುಂಚೆ ಮದುವೆ ಮುಗಿಸಿ ನಮ್ಮ ಮಾನ ಮರ್ಯಾದೆ ಎಲ್ಲ ಕಾಪಾಡ್ಕೋಬೇಕು. ರಾಜಾ, ದೌರ್ಜನ್ಯವೇ? ಮಂತ್ರಿಗಳೇ, ಅವನೆಲ್ಲಿದ್ರೂ ತರಿಸಿ ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕಾದ್ದು ನಮ್ಮ ಕರ್ತವ್ಯ. ಹೌದು, ನೀನು ಆ ಸಿಪಾಯಿ ನೋಡಿದೀಯಾ? ನೋಡಿದ್ರಿ ಮಹಾಸ್ವಾಮಿ, ಅಷ್ಟೇ ಅಲ್ಲ ನೀನು ಮಾಡಿದ ತಪ್ಪು ಅಂತ ಖಂಡಿಸಿದ್ದೀನಿ. ಅವನು ನೋಡೋದಕ್ಕೆ ಹೇಗಿದ್ದಾನೆ? ಲಕ್ಷಣವಾದ ಮುಖ, ಒಳ್ಳೆಯ ಎತ್ತರ, ಚಿಗುರು ಮೀಸೆ, ವಿಶಾಲವಾದ ವಕ್ಷಸ್ಥಳ, ಗಂಭೀರವಾದ ನಡಿಗೆ, ತುಂಬಾ ಬಾ ಕುಮಾರ, ನೀವ್ಯಾಕೆ ನಿಲ್ಲಿಸ್ಬಿಟ್ರಿ? ಹೇಳಿ. ಕ್ಷಮಿಸಿ ಮಹಾಪ್ರಭು, ನಮ್ ದೂರ್ನ ಹಿಂದೆ ತಗೋತೀವಿ. ಆ ಸಿಪಾಯಿ ಯಾರು ಅಂತ ತೋರಿಸೋ ಶಕ್ತಿ ನಮಗಿಲ್ಲ. ಸಿಪಾಯಿ? ಯಾವ ಸಿಪಾಯಿ? ಏನ್ ವಿಷಯ? ಅಪ್ಪಾಜಿ, ಯಾರಿವರು? ಇದೊಂದು ವಿಚಿತ್ರವಾದ ಸಮಸ್ಯೆ ಕುಮಾರ. ನಮ್ಮ ಅರಮನೆ ಸಿಪಾಯಿ ಒಬ್ಬ ಈತನ ಮಗಳನ್ನ ಪ್ರೀತಿಸ್ತಾ ಇದ್ನಂತೆ. ಅವನ್ನ ಗುರುತಿಸ್ತೀನಿ ಅಂತ ಹೇಳಿದ ಮನುಷ್ಯ ಈಗ ದೂರನ್ನೇ ಹಿಂದಕ್ಕೆ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ ಆದ್ರೂ ಉಂಟೆ? ಒಟ್ಟು ದೂರನ್ನ ಹಿಂದಕ್ಕೆ ತಗೊಳ್ಳೋದು, ಕೆಟ್ಟ ಸ್ನೇಹಿತರನ್ನ ಮುಂದಿಟ್ಕೊಳ್ಳೋದು ಎರಡೂ ತಪ್ಪು. ನಿಸ್ಸಂಕೋಚವಾಗಿ ಹೇಳಿ, ಯಾರ ಮನುಷ್ಯ? ಯಾಕಿಬ್ರು ಮೌನವಾಗಿ ನಿಂತ್ಕೊಂಡ್ ಬಿಟ್ರಿ? ಆ ಸಿಪಾಯಿ ಸಂಬಂಧ ನಿಮ್ಗೆ ಇಷ್ಟ ಇಲ್ವೇ? ಅಥವಾ ನಿಮ್ಮ ಮಗಳನ್ನ ಯಾರಿಗಾದ್ರೂ ಒಬ್ಬ ಯುವರಾಜನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಅಪ್ಪಾಜಿ, ಆ ಸಿಪಾಯಿ ಯಾರು ಅಂತ ಹೇಳೋದಕ್ಕೆ ಪಾಪ ತಂದೆ ಮಗಳಿಬ್ರು ತುಂಬಾ ಭಯಪಡ್ತಿದ್ದಾರೆ. ನಾನ್ ತೋರಿಸ್ಲಿ ಆ ಸಿಪಾಯಿನ? ಏನು ನಿನಗ್ ಗೊತ್ತೇ? ಯಾರವನು? ಎಲ್ಲಿದ್ದಾನೆ?
ನಾನೇ. ಯುವರಾಜ, ಇಲ್ಲ, ನಾನಿದನ್ನು ನಂಬಲ್ಲ. ನನ್ನ ಮಗ ಇಂತಹ ನೀಚ ಕಾರ್ಯ ಮಾಡಿದ್ದಾನೆ ಅಂದ್ರೆ ಖಂಡಿತ ನನ್ನ ಕೈಲಿ ನಂಬಕ್ಕಾಗೋಲ್ಲ. ಅಪ್ಪಾಜಿ, ನಮ್ಮ ಹಾಗೆ ದೊಡ್ಡವರು ಅನಿಸ್ಕೊಂಡವರು ಕೆಲವರು ಬಹಿರಂಗದಲ್ಲಿ ಮಹಾ ನೀತಿವಂತರಾಗಿಯೂ ಗುಣವಂತರಾಗಿಯೂ ನಟಿಸ್ತಾರೆ. ಅಂತರಂಗದಲ್ಲಿ ರಹಸ್ಯವಾಗಿ ಎಷ್ಟೋ ಜನ ಹೆಣ್ಮಕ್ಳ ಜೊತೆನಲ್ಲಿ ಸಂಪರ್ಕ ಇಟ್ಕೊಂಡು ವಿಲಾಸ್ ಜೀವನ ನಡೆಸ್ತಾ ಅನ್ಯಾಯ ಮಾಡ್ತಾರೆ. ಅದು ಅಪಚಾರ, ಅದು ಅನಾಚಾರ. ಆದ್ರೆ ನಿಮ್ಮ ಮಗ ನೋಡಿರೋದು ಒಂದೇ ಹೆಣ್ಣನ್ನ, ಪ್ರೀತಿಸಿರೋದು ಆ ಹೆಣ್ಣನ್ನೇ, ಕಡೆಯವರೆಗೂ ಕೂಡಿ ಬಾಳ್ಬೇಕು ಅಂತ ಇರೋದು ಆ ಹೆಣ್ಣಿನ ಜೊತೆನಲ್ಲಿ. ರಾಜ, ನನ್ನ ಮಗನಾಗಿ ವಂಶ ಪಾರಂಪರ್ಯವಾಗಿ ಬಂದ ನೀತಿ ನೇಮ ಕಟ್ಲೆಗಳನ್ನ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ದೀಯಾ? ಬದಲಾವಣೆ ಅಲ್ಲ ಅಪ್ಪಾಜಿ, ಸುಧಾರಣೆ. ಕಾಲಕ್ಕೆ ತಕ್ಕ ಹಾಗೆ. ಸುಧಾರಣೆ ಇಲ್ಲ, ಸ್ವೇಚ್ಛಾ ಪ್ರವರ್ತನೆ. ಅದು ನಿಮ್ಮ ಭಾವನೆ. ಏನಂತೆ? ಈ ನೂತನ ಸುಧಾರಣಾ ಸಂಬಂಧನ ಹರಸಿ ಎಂದೆ. ಓಹೋ, ಹರಿಸಬೇಕು? ನಮ್ಮನ್ನ ಎದುರಿಸುವಷ್ಟು ಸೊಕ್ಕು ಬಂತೆ ನಿನಗೆ? ಸೊಕ್ಕಲ್ಲ ಅಪ್ಪಾಜಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಮ್ಮ ಆಜನ್ಮ ಸಿದ್ಧವಾದ ಹಕ್ಕು. ರಾಜವಂಶದಲ್ಲಿ ಹುಟ್ಟಿರೋ ನೀನು, ಅದು ಒಂದು ಸಾಮಾನ್ಯ ಕುಲದಲ್ಲಿ ಹುಟ್ಟಿದ ಹೆಣ್ಣನ್ನ ಮದುವೆಯಾಗೋದನ್ನ ತಪ್ಪಿಸೋದು, ಖಂಡಿಸೋದು ನಮ್ಮ ಹಕ್ಕು. ಸಾಮಾನ್ಯ ಕುಲ? ಕೊಲ್ಲುವನೆ ಮಾದಿಗ, ಹೊಲಸ ತಿಂಬುವನೆ ಹೊಲೆಯ, ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರೆ. ವಶಿಷ್ಠ ಮಹರ್ಷಿಗಳು ಕುಲ ನೋಡಿ ಅರುಂಧತಿನ ಮದುವೆ ಆದ್ರ? ಬೀಸೋ ಗಾಳಿ ಕುಲ ನೋಡಿ ಬೀಸುತ್ತಾ? ಹರಿಯೋ ನೀರು ಕುಲ ನೋಡಿ ಹರಿಯುತ್ತಾ? ಬೀಳೋ ಬೆಳಕು ಕುಲ ನೋಡಿ ಬಿಡುತ್ತಾ? ಪ್ರಕೃತಿ ದೃಷ್ಟಿಲಿ, ದೇವರ ಸೃಷ್ಟಿಲಿ ಎಲ್ಲ ಒಂದೇ. ಮಿಕ್ಕದ್ದೆಲ್ಲ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ, ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿರೋ ಕಲ್ಪನೆ ಇದೆಲ್ಲ. ಮುಚ್ಚಬಾಯಾಧಿಕ ಪ್ರಸಂಗಿ, ನಮ್ಮ ಘನತೆಗೆ ವಿರುದ್ಧವಾಗಿ ಈ ಕಾರ್ಯ ಮಾಡಿದ್ದಕ್ಕೆ ಶಿಕ್ಷೆ ಏನು ಗೊತ್ತೇ? ಅವ್ರು ತಪ್ಪು ಮಾಡ್ಲಿಲ್ಲ. ತಪ್ಪು ಮಾಡಿದವಳು ನಾನು. ಶಿಕ್ಷೆ ನನಗೆ ಕೊಡ್ಬೇಕು. ಇಲ್ಲ ಅಪ್ಪಾಜಿ, ನಾನು ಯುವರಾಜನ ಹಾಗೆ ಅವಳ ಕಣ್ಣು ಕಾಣಿಸ್ಕೊಂಡಿದ್ರೆ ಆಕೆ ನನ್ನ ಸಮೀಪಕ್ಕೆ ಬರೋ ಧೈರ್ಯ ಮಾಡ್ತಾ ಇರ್ಲಿಲ್ಲ. ಸಾಮಾನ್ಯ ಸಿಪಾಯಿ ಹಾಗೆ ವೇಷ ಮರೆಸ್ಕೊಂಡು ಹೋಗಿ ಅವಳ ಸ್ನೇಹ ಸಂಪಾದನೆ ಮಾಡಿದವನು ನಾನು. ಇದ್ರಲ್ಲಿ ಆಕೆದೇನು ತಪ್ಪಿಲ್ಲ. ಸುಳ್ಳು. ನಾನು ಮೊದಲು ಮನಸ್ಸೋತಿದ್ದು, ಶಿಕ್ಷೆ ನನಗೆ ಕೊಡ್ಬೇಕು. ಇಲ್ಲ, ಮನಸ್ಸೋತವ್ ನಾನು ಮನಸ್ಸೋತಿದ್ದೀನಿ. ನಾನು ಇದು ಇಬ್ರು ಸೇರಿ ಮಾಡಿರೋ ತಪ್ಪು. ಶಿಕ್ಷೆಗೆ ಇಬ್ಬರು ಅರ್ಹರು. ಮಂತ್ರಿಗಳೇ, ಯುವರಾಜನ ಮಂದಿರದ ಸುತ್ತ ಬಲವಾದ ಕಾವಲು ಹಾಕಿ ಎಳ್ಕೊಂಡು ಹೋಗಿ. ಚೌಡಯ್ಯ, ಆದಷ್ಟು ಜಾಗೃತಿಯಾಗಿ ನಿನಗಿಷ್ಟ ಬಂದ ಗಂಡನ ಹುಡುಕಿ ನಿನ್ನ ಮಗಳ ಮದುವೆ ಮಾಡಿ ಮುಗಿಸಿಬಿಡು. ಅದಕ್ಕೆ ಎಷ್ಟೇ ಖರ್ಚಾಗ್ಲಿ ನಾವು ನೋಡ್ಕೊಳ್ತೀವಿ. ಅಪ್ಪಣೆ ಪ್ರಭು. ನೀನಿನ್ನೂ ಬಿಡ್ಲಿಲ್ವೋ ಇವಳ ಹಂಬಲ? ಹಂಬಲ ಅದು ಬಿಡೋದು ನನ್ನ ಸಾವಿನ ಜೊತೆಯಲ್ಲಿ. ಅಪ್ಪಾಜಿ, ದೇಹನ ಬಿಟ್ಟು ಜೀವ ಇರಬಹುದು, ಜೀವನ ಬಿಟ್ಟು ದೇಹ ಇರೋಕ್ಕಾಗತ್ತೆ ಅಂದ ಮೇಲೆ ಅವಳ ನನ್ನ ಸಂಬಂಧ ಎಂಥದ್ದು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಓಹೋ, ಅದನ್ನು ತೆಗೆದು ಹೊರಗಡೆ ಬೀಸ್ ಹಾಕಿ. ಅಪ್ಪಾಜಿ, ನಾನು ಬರೆದ ಭಾವಚಿತ್ರನ ಹೊರಗಡೆ ಬಿಸಾಕಿದ್ರೆ ನನ್ನ ಮನಸ್ಸಿನಲ್ಲಿ ಅಚ್ಚಾಗಿದೆಯಲ್ಲ ಅವಳ ಚಿತ್ರ, ಅದನ್ನ ನನ್ನಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ನಾಳೆಯಿಂದ ಗಂಗಾ ಬೇರೊಬ್ಬನ ಹೆಂಡತಿ. ಅವಳನ್ನು ನೀನು ನೆನೆಸ್ಕೊಳ್ಳೋದು ಪಾಪ. ಒಂದಾಗಿದ್ದೆರಡು ಮನಸ್ಸನ್ನ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆಯಲ್ಲ, ಅದೆಲ್ಲ ಅದಕ್ಕಿಂತ ದೊಡ್ಡ ಪಾಪ.
ಪ್ರಭು, ರಾಜ ಆ? ಅಲ್ಲಲ್ಲ ಪ್ರಭು, ಆಟದಲ್ಲಿ ಹ್ಮ್ ಪ್ರಭುಗಳ ಮನಸ್ಸು ಯುವರಾಜರ ಚಿಂತೆಯಲ್ಲಿದೆ ಅಂತ ಕಾಣುತ್ತೆ. ಆ? ಇಲ್ಲ, ಹಾಗೇನೂ ಇಲ್ಲ ಮಹಾಪ್ರಭು. ಏನು ಯುವರಾಜರು ತಪ್ಪಿಸ್ಕೊಂಡು ಹೋಗಿದ್ದಾರೆ? ರಾಜ, ರಾಜ, ನನ್ನ ಬಿಟ್ಟು ಹೋಗಬೇಡ, ನನ್ನ ಮನಸ್ಸನ್ನು ನೋಯಿಸಬೇಡ. ನಿನ್ನ ತಂದೆಯಾದ ನಾನು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ, ಹಿಂದಕ್ಕೆ ಬಂದು ಬಿಡು ರಾಜ. ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ತಂದೆ ದೂರ ಮಾಡಿ ಹೋಗೋದು ಧರ್ಮ ಅಲ್ಲ. ನಂಬದ ಹೆಣ್ಣನ್ನ ನಡುವಿನಲ್ಲಿ ಕೈ ಬಿಡು ಅಂತ ಹೇಳೋದು ನಮ್ಮ ತಂದೆಯಾಗಿರೋ ನಿಮಗೂ ಧರ್ಮ ಅಲ್ಲ ಅಪ್ಪಾಜಿ. ಹಾಗಾದ್ರೆ ನೀನು ಬರೋದಿಲ್ಲ? ಕ್ಷಮಿಸಿ ಅಪ್ಪಾಜಿ. ರಾಜ, ಮಗನ ಮಮತೆ ತೊರೆದು ನಾನೇ ನಿನ್ನ ಕೈ ಹಾರಿಸ್ಬಿಡ್ಬೇಕಾಗುತ್ತೆ. ಅದರಿಂದ ನಿಮ್ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕೋ ಹಾಗಿದ್ರೆ ಹಾಗೆ ಮಾಡಿ ಅಪ್ಪಾಜಿ, ಹಾಗೆ ಮಾಡಿ. ಬೇಡ ರಾಜ, ಬೇಡ. ಹಠ ಮಾಡಿ ನನ್ನ ರೋಷಾನಿಕೆ ಕೆರಳಿಸಬೇಡ, ಬಂದು ಬಿಡು. ಆಗ ಅವರಿಬ್ಬರು ನೀರಿನ ಪಾಲಾಗಿ ಹೋಗ್ಬಿಟ್ರು. ಈ ಕಡೆ ಮಹಾರಾಜರು ಕೂಡ ಬದುಕಿದ್ದು ಸತ್ತ ಹಾಗಾಗಿ ಹೋಗ್ಬಿಟ್ರು. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಪುತ್ರ ಶೋಕ ಸುಮ್ಮನೆ ಬಿಡುತ್ತೆ. ಮಹಾರಾಜರು ಕೂಡ ಆ ಪುತ್ರನ ಶೋಕದಿಂದಲೇ ಕೊರಗಿ ಕೊರಗಿ ಒಂದ್ ದಿವಸ ಶಿವನ ಪಾದ ಸೇರ್ಬಿಟ್ರು. ಇದೇ ಅಪ್ಪ ಈ ಅರಮನೆ ದುರಂತದ ಕಥೆ. ಯಾವ್ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದು ಹಾಗೇ ಆಗ್ಬೇಕು. ಹೊಸ ನೀರು ಬರ್ತಾ ಇರ್ಬೇಕು, ಹಳೆ ನೀರು ಹೊರಟೋಗ್ತಿರ್ಬೇಕು. ಗಂಗಾ, ಗಂಗಾ, ಕೇಳಿದ್ಯಾ? ಕೇಳಿದ್ಯಾ? ಈಗಲಾದ್ರೂ ನನ್ನ ಮಾತಿನಲ್ಲಿ ನಂಬಿಕೆ ಬಂದಿ ನಿನಗೆ? ಹೇಳು ಗಂಗಾ, ನಂಬಿಕೆ ಬಂತಲ್ಲ? ಗಂಗಾ, 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 ಗಂಗಾ,
ಏನ್ ತಂದಿದೆ ನೋಡು, ಏನು ನೆಕ್ಲೆಸ್. ಜಾಸ್ತಿ ದುಡ್ಡನ್ನ ತಗೊಂಡವರ ನೋಡ್ತಾ ಇದೀಯಾ? ನೋಡೇ ಇಲ್ಲಿ ಒಡದೆ ಕಣೆ, ಒಡದೆ. ಹೆಂಗಕ್ಕೆ ಒಡವೆ ಅಲ್ಲ ಮುಖ್ಯ, ಮಕ್ಕಳು. ಮದುವೆಯಾಗಿ 7 ವರ್ಷ ಆಯ್ತು, ಇನ್ನು ಮಕ್ಕಳು ಒಂದು ಮಗು ಇಲ್ಲ. ನನ್ ಒಡವೆ ಬೇರೆ ಕೇಳು. ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿ ತುಂಬಾ ಕಷ್ಟವಾಗಿದೆ ಕಣೆ. ಇದು ಪ್ರಹ್ಲಾದನ ಕಾಲವಲ್ಲ, ಪ್ಲಾಸ್ಟಿಕ್ಕಿನ ಕಾಲ. ಸರ್ಕಾರನೇ ಮಕ್ಕಳು ಬೇಡ, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ತಪ್ಪು ಪ್ರಚಾರ ಮಾಡ್ತಾ ಇದ್ದಾರೆ ಕಣೆ. ನವರತ್ನ ಸಾಕೋಣ ಈ ನೆಕ್ಲೆಸ್. ನೀವೇ ಹಾಕೊಳ್ಳಿ. ಸುಮ್ಮನೆ ನನ್ನೇ ಹಾಕುವಂತೀಯ ನೆಕ್ಲೆಸ್ ನ? ಬೇಕಾದ್ರೆ ಬೆಳಗ್ಗೆ ತಂದ್ಕೊಡ್ತೀನಿ. ಸುಮ್ಮನೆ ಪುಟ್ಟು ಬೇಡ, ನನ್ನ ಹೀಗೆಲ್ಲ ಇನ್ಸಲ್ಟ್ ಮಾಡಬೇಡ, ನಿನ್ ತಮ್ಮಯ್ಯ. ನಂದೊಂದು ಆಸೆ ನೆರವೇರಿಸ್ಕೊಡ್ತೀರಾ? ಒಂದಾಸೆ ಯಾಕೆ, ಅದು 1.5 ಬೀಸ ಇರ್ಲಿ, ನೆರವೇರಿಸ್ಕೊಡ್ತೀನಿ. ನೋಡಿ, ಬಾಲವಿಹಾರ ಟ್ರಾವೆಲ್ಸ್ ಅವರು ಈ ತರ ಕಾಶಿ, ರಾಮೇಶ್ವರ, ಬದ್ರಿ, ಗಯಾ ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತಾರಂತೆ. ನನಗೂ ಒಂದು ಟಿಕೆಟ್ ಬುಕ್ ಮಾಡಿಸ್ಕೊಟ್ಬಿಡ್ರಿ. ಯಾಕೆ? ತೀರ್ಥಯಾತ್ರೆ ಮಾಡಿ ಬಂದ್ರೆ ಆ ಪುಣ್ಯದಿಂದಲಾದ್ರೂ ಮನೇಲಿ ಒಂದು ತೊಟ್ಲು ಕಟ್ಟಬಹುದು ಅಂತ. ಅಯ್ಯೋ, ಯಾತ್ರೆಯಿಂದ ಹುಟ್ಟೋ ಮಕ್ಕಳು ಆಗ್ ಬರೋಲ್ಲ, ಸುಮ್ಮನೆ ಆಗ್ ಬರಲ್ಲ. ಅವ್ರು ಡಾಕ್ಟ್ರು, ಇಂಜಿನಿಯರು, ಲಾಯರ್ ಆಗಲ್ಲ. ಆದ್ರೆ ಪ್ರೈಮರಿ ಸ್ಕೂಲ್ ಮೇಷ್ಟ್ರು, ಸನ್ಯಾಸಿಗಳೇ ಆಗೋದು. ನಿಮ್ ಲಾಭ ಬೇಕಾಗಿಲ್ಲ, ನಾನು ಹೋಗ್ಲೇಬೇಕು. ನೀನು ಒಬ್ಬಳೇ ಹೋದ್ರೆ ಯಾತ್ರೆ ಕಳಿಸಲ್ಲ. ಒಬ್ಬಳೇನು ಹೋಗ್ತಾ ಇಲ್ಲ, ನನ್ ಜೊತೆ ಬೇಕಾದ ಜನ ಬರ್ತಿದ್ದಾರೆ. ಅಯ್ಯೋ, ಏನ್ ಗಂಡಸ್ರ? ಗಂಡಸರು ಹೆಂಗಸರು ಎಲ್ಲ. ಯಾರು ಬಂದ್ರೇನು ಯಾರು ಬಿಟ್ರೇನು, ನಿನ್ನ ಮಕ್ಕಳ ಭಾಗ್ಯಕ್ಕೆ ನಾನೇ ಬರ್ಬೇಕು. ಹಾಗಾದ್ರೆ ನೀವು ಬನ್ನಿ. ಆಗಲ್ಲ, ಬಿಲ್ಕುಲ್ ಆಗಲ್ಲ. ಯಾಕೋ? ನೋಡೋ, ಭರ್ಜರಿ ಸೀಸನ್, ಸಂಪಾದನೆ 0 ಹಾಕ್ಬಿಟ್ಟು ಹ್ಯಾಗ್ ಬರ್ಲಿ ಡಾರ್ಲಿಂಗ್, ಹ್ಯಾಗ್ ಬರ್ಲಿ ಅಯ್ಯೋ, ಹೋಯ್ತು ನಿಟ್ಕೊಳ್ತು ಸೊಂಟ, ಹೋಯ್ತು ಪ್ರಾಣ. ಅಯ್ಯೋ, ಗೀತಾ, ಗೀತಾ, ಓ ಇಲ್ಲಿದ್ಯಾ? ನೀ ಹೇಳಿದಾಗೆ ಇಂಗ್ಲಿಷ್ ಕನ್ನಡ 2 ಭಾಷೆಗಳ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಟ್ಟೆ ನೋಡು. ಈಗಲೇ ಅದಕ್ಕೆ ಏನು ಅವಸರ ಅಂಕಲ್? ಇನ್ನು 1 ತಿಂಗಳಿಗೆ ಮದುವೆ ಇರೋದು, ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ವೆ. ಬೇಡ ಅಂಕಲ್, ದಯವಿಟ್ಟು ಈಗಲೇ ಯಾರಿಗೂ ಕೊಡೋದು ಬೇಡ. ಯಾಕೆ? ನನ್ ಮನ್ಸ್ಯಾಕು ಸರಿಯಾಗಿಲ್ಲ ಅಂಕಲ್. ಸರಿಯಾಗಿಲ್ಲ ಅಂತಂದ್ರೆ ಹೇಗಮ್ಮ? ಸರಿ ಮಾಡ್ಕೋಬೇಕು. ನಿನ್ ಕೇಳ್ತಾನೆ ಎಲ್ಲ ಏರ್ಪಾಡು ಮಾಡ್ಕೊಂಡಿರೋದು. ಮೂರ್ತಿ ನಿನ್ಗೆ ಇಷ್ಟ ಇರೋದ್ರೆ ಫ್ರಾಂಕ್ ಆಗಿ ಹೇಳ್ಬಿಡು, ಪರವಾಗಿಲ್ಲ. ಸುಮ್ನೆ ಮೂರ್ತಿ ಮೇಲೆ ಯಾಕೆ ಹೇಳಿ? ಮದುವೆ ಡೇಟ್ ನ ಪೋಸ್ಟ್ಪೋನ್ ಮಾಡಿ ಅದು ಮಾತ್ರ ಸಾಧ್ಯವಿಲ್ಲ. ಬೇಕಾದ್ರೆ ಕ್ಯಾನ್ಸಲ್ ಮಾಡಬಹುದು, ಪೋಸ್ಟ್ಪೋನ್ ಮಾಡಕ್ ಸಾಧ್ಯ ಇಲ್ಲ ಕಣಮ್ಮ. ಕಡ್ಡಿ 2 ತುಂಡು ಮಾಡಿದಾಗ ನೀನ್ ತೀರ್ಮಾನ ಹೇಳ್ಬಿಡಮ್ಮ. ಅರ್ಥವಿಲ್ಲದೆ ಮದುವೆನ ಮುಂದುವರಿಸದೆ ಹೈವೇದ ನಾವು ಮನೇಲಿ ಏನ್ ತಿಳ್ಕೊಳ್ಳಲ್ಲ. ಮೂರ್ತಿ ತಾನೇ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಮೂರ್ತಿನ ಬೇಡ ಅನ್ನೋ ಕಾರಣ ಹೇಳೋ, ಒಪ್ಕೋತೀನಿ. ನಂಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಕಲ್, ನಂಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ರಾಜ, ನಿಮಗ್ ಕೈ ಮುಗಿದು ಕೇಳ್ಕೊತೀನಿ, ಯಾಕೆ ನಮ್ಮನ್ನ ಹಿಂಸೆ ಮಾಡ್ತಿದ್ದೀರಾ? ಯಾವ ಕಾರಣಕ್ಕೋಸ್ಕರ ನಮ್ ದಾರಿ ಗಡ್ಡ ಬರ್ತಿದ್ದೀರಾ? ನಾನ್ ನಿಮ್ಮನ್ನ ಹಿಂಸೆ ಮಾಡ್ತಿದ್ದೀನ? ನಾನ್ ನಿಮ್ ದಾರಿ ಗಡ್ಡ ಬರ್ತಿದ್ದೀನ? ನಿಮ್ ಮಾತು ನನಗೆ ಅರ್ಥ ಆಗ್ತಿಲ್ಲ. ಹಾಗಲ್ಲ ಮಿಸ್ಟರ್ ರಾಜ, ನಮ್ಮನ್ನ ಅಂದ್ರೆ ನಾನು, ಗೀತಾ, ನಮ್ಮಿಬ್ಬರ ಪವಿತ್ರ ಪ್ರೇಮದ ಮಧ್ಯೆ ಬಿರುಗಾಳಿ ನುಗ್ಗದಾಗ ನುಗ್ಗಿ ಕ್ರಾಂತಿ ಹಬ್ಬಿಸ್ತಿದ್ದೀರಾ ನೀವು. ಅದೋ ವಿಷಯ, ಅದನ್ನ ಹೇಳೋದಕ್ಕೆ ಇಷ್ಟು ಸುತ್ತಿ ಬಳಸಿ ಬರ್ತಾ ಇದ್ದೀರಾ? ಮಿಸ್ಟರ್ ಮೂರ್ತಿ, ನಾನು ಗಂಗಾ ಜನ್ಮ ಜನ್ಮಾಂತರಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀನಿ. ನಮ್ಮಿಬ್ಬರ ಅನುರಾಗ ಕಡ್ಡ ಬರ್ತಾ ಇರೋರು ನೀವು. ಈ ಜನ್ಮ ಜನ್ಮಾಂತರದ ಸುಳ್ಳು ಕತೆ ನಾನ್ ನಂಬೋದಿಲ್ಲ ರೀ. ಅದರಿಂದ ನನಗೇನು ನಷ್ಟ ಇಲ್ಲ ರೀ. ನನಗ್ ನಷ್ಟ ಇದೆ ರೀ. ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ. ಯಾಕೆ? ನಾನ್ಯಾಕ್ರಿ ನಿಮ್ ಮಾತು ಕೇಳ್ಬೇಕು? ನಾನ್ ನಿಮ್ ಸ್ನೇಹಿತ ಅಂತ. ನಾನ್ ಏನ್ರಿ ನಿಮಗ್ ದ್ರೋಹ ಮಾಡ್ದೆ? ನಿಮ್ ಮಂತ್ರಾತ್ಮನ ಕೇಳಿ ಹೇಳುತ್ತೆ. ಹಾಗಾದ್ರೆ ನೀವಿನ್ ಗೀತನ ಮರೆಯೋದಿಲ್ಲ? ಆಡಿದ ಮಾತನ್ನ, ಮಾಡಿದ ಸಂಬಂಧನ ಮರೆಯೋದಕ್ಕೆ ನಾನು ನೀವಲ್ಲ. ನಾನು ಹುಟ್ಟಿರೋದೇ ಅವಳಿಗೋಸ್ಕರ, ಅವಳು ಹುಟ್ಟಿರೋದೇ ನನಗೋಸ್ಕರ. ನನಗೂ ಅವಳಿಗೂ ಮದುವೆ ಅಂತ ಲಗ್ನ ಪತ್ರಿಕೆ ಆಗ್ಲೇ ಪ್ರಿಂಟ್ ಆಗಿದೆ.
ನಿಮ್ಮ ಅವಳ ಮದುವೆ ಬರೀ ಪತ್ರಿಕೆ ಲಚ್ಚಾಗಿದೆ ಅಷ್ಟೇ. ನನ್ನ ಅವಳ ಮದುವೆ ಸ್ವರ್ಗದಲ್ಲಿ ನಿರ್ಧಾರವಾಗಿದೆ. ಯು ಮಸ್ಟ್ ನೋ ಮೈ ಮ್ಯಾರೇಜ್ ಇಸ್ ಆಲ್ರೆಡಿ ಡಿಸೈಡೆಡ್ ಇನ್ ಹೆವೆನ್. ಅರ್ಧರಾತ್ರಿಲಿ ಹೀಗ್ ಕಳ್ತನದಲ್ಲಿ ಮನೆಗೆ ನುಗ್ಗಕ್ಕೆ ನಾಚಿಕೆ ಆಗಲ್ಲ? ನಾಚಿಕೆ ಆಗ್ಬೇಕಾದ್ ನನಗಲ್ಲ, ನಿನಗೆ. ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮಾಂತರದ್ದು ಅನ್ನೋ ಸತ್ಯನ ಪ್ರಮಾಣ ಮಾಡಿ ತೋರಿಸಿದ ಮೇಲೂ ಅದನ್ನ ನಂಬದೆ ಇನ್ನು ಆ ಮೂರ್ತಿನೇ ಮದುವೆ ಆಗ್ಬೇಕು ಅಂತ ಇದೆಯಲ್ಲ, ಇದು ನ್ಯಾಯನ? ಒಳ್ಳೆ ನಡ್ತೀನ? ನ್ಯಾಯ ನಡತೆಗಳ ಬಗ್ಗೆ ನಿಮ್ಮ ಉಪದೇಶ ನನಗೇನ್ ಬೇಕಾಗಿಲ್ಲ. ನೀವೇನ್ ಹೇಳಿದ್ರು ನಾನು ನಂಬಲ್ಲ. ನಿನಗೆ ನಂಬಿಕೆ ಬರೋವರೆಗೂ ನಾನೇನ್ ಬಿಡೋದಿಲ್ಲ. ರಾಜ ರಾಜ, ನನ್ ಯಾಕೆ ಹೀಗ್ ಕಾಡ್ತೀರಾ? ನನ್ ಮನಃಶಾಂತಿನ ಯಾಕೆ ಕೆಡಿಸ್ತೀರಿ? ನಿನ್ನ ಮನಃಶಾಂತಿನ ಕೆಡಿಸೋದಕ್ಕೋಸ್ಕರ ನಾನಿಲ್ಲಿ ಬರ್ಲಿಲ್ಲ ಗಂಗಾ. ನಿನ್ನ ಜೀವನದಲ್ಲಿ ಶಾಂತಿನ ನೆಮ್ಮದಿನ ಉಳಿಸೋದಕ್ಕೋಸ್ಕರ ಬಂದಿದ್ದೀನಿ. ಶಾಂತಿನ ಉಳಿಸೋರು ಬರೋ ಸಮಯನ ಇದು? ನೆಮ್ಮದಿ ತರ ನಡ್ಕೊಳ್ಳೋ ರೀತಿನ ಇದು? ನನ್ನ ನಡತೆಯಲ್ಲಿ ಏನ್ ತಪ್ಪಿಕೊಂಡು ಬಂತು ನಿನಗೆ? ಅಸಭ್ಯವಾಗಿ ಏನಾದ್ರು ಮಾತಾಡಿದ್ನ? ಅಗೌರವವಾಗಿ ನಡ್ಕೊಂಡಿದ್ದೀನ? ಇಲ್ಲ, ತಿಳಿಯಾಗಿದ್ದ ಹೆಣ್ಣಿನ ಮನಸ್ಸಿನ ಕದಡಿ ಅಲ್ಲ ಕಲ್ಲೋಲ ಮಾಡಿದ್ದೀರಾ. ಅಲ್ಲ, ನಿನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ಕತ್ತಲನ್ನ ಕಳೆದು ಸತ್ಯದ ಬೆಳಕನ್ನು ತೋರ್ಸೋದಕ್ ಬಂದಿದ್ದೀನಿ. ನೀವು ತೋರ್ಸೋ ಬೆಳಕಿನ ಅವಶ್ಯಕತೆ ನನಗಿಲ್ಲ. ನಿನಗಿಲ್ದೇ ಇರಬಹುದು, ಆದ್ರೆ ನಿನ್ನ ಅವಶ್ಯಕತೆ ನನಗಿದೆ. ಅಯ್ಯೋ ಅಯ್ಯೋ, ನನ್ನ ತಲೆ ಸಿಡ್ದು ಹೋಗ್ತಾ ಇದೆ, ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ಮೊದಲಿನಿಂದ ಹೋಗ್ತಿರೋ ನೀವು? ಹೋಗೋದಕ್ಕಲ್ಲ ನಾನಿಲ್ಲಿ ಬಂದಿರೋದು. ಪ್ಲೀಸ್ ಪ್ಲೀಸ್, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾನು ಹೋಗೋದಿಲ್ಲ, ಹೋಗೋದಿಲ್ಲ. ಹೋಗಲ್ಲ? ರಾಜಾ, ಸುಡ್ತೀಯ ಗಂಗಾ? ಸುಡ್ತೀಯ? ತಗೋ ತಗೋ ಗಂಗಾ, ತಗೋ. ಸುಡು ಸುಡು ಗಂಗಾ. ಹಗಲು ರಾತ್ರಿ ನಿನ್ನ ರೂಪ, ನಿನ್ನ ಧ್ಯಾನ, ನಿನ್ನ ಚಿಂತನೆ ತುಂಬಿಕೊಂಡ್ರು ಈ ಹೃದಯನ ಒಡೆದು ಚೂರ್ ಚೂರ್ ಮಾಡ್ಬಿಡು. ನನ್ನ ಬದುಕಿನಲ್ಲಂತೂ ನೆಮ್ಮದಿ ಕೊಡಕ್ ಆಗೋದಿಲ್ಲ ನನಗೆ. ನನ್ನ ಸಾವನಲ್ಲಾದ್ರೂ ಶಾಂತಿ ಕೊಡು, ಸಾವನಲ್ಲಾದ್ರೂ ಶಾಂತಿ ಕೊಡು. ಸುಡು ಸುಡು. ಶಾಂತಿ ಕೊಡು ಶಕ್ತಿ ನನಗಿಲ್ಲ ರಾಜ. ಪ್ಲೀಸ್ ಹೊರಟೋಗಿ, ಕಾಡ್ಬೇಡಿ, ಕೊಲ್ಬೇಡಿ. ದಯವಿಟ್ಟು ಹೊರಟೋಗಿ ರಾಜ, ದಯವಿಟ್ಟು ಹೊರಟೋಗಿ. ಹೋಗ್ತೀನಿ. ಇದೇ ನಿನ್ನ ಆಸೆ ಆಗಿದ್ರೆ ಹೊಟ್ಟು ಹೋಗ್ತೀನಿ. ಇನ್ಯಾವತ್ತೂ ನಿನ್ನ ಕಣ್ಣಿಗೆ ಬೀಳದೇ ಇರೋ ಜಾಗಕ್ಕೆ ಹೋಗ್ತೀನಿ. ಆದ್ರೂ ಒಂದು ಮಾತು, ಸಾವನಲ್ಲೋ ಬದುಕಿನಲ್ಲೋ ಎಲ್ಲಿ ನೀನಿದ್ರೆ ಅಲ್ಲಿ ನಾನಿರ್ತೀನಿ. ನಿನ್ನ ಉಸಿರಿನಲ್ಲಿ ಉಸಿರಾಗಿ ಬೆರೆತು ಹೋಗ್ತೀನಿ. ಕೋಟಿ ಕೋಟಿ ಜನ್ಮಗಳೆತ್ತಿದ್ರು ನೀನ್ ನನ್ನನ್ನು ಮರೆಯೋ ಹಾಗಿಲ್ಲ, ನಾನು ನಿನ್ನನ್ನು ಮರೆಯೋ ಹಾಗಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಏನಾಯ್ತು ಯಾಕೆ ಕೂತ್ಕೊಂಡೆ? ರಾಜ? ರಾಜನ ನೀವು ಎಲ್ಲಿ? ರಾಜ ಪುನಃ ಕನಸು ಬಿಟ್ಟ? ಏನಮ್ಮ ಇದು? ಯಾವನೋ ಹೇಳಿದ ಕಥೆ ಕೇಳ್ಕೊಂಡು ಸುಮ್ಮನೆ ಮನಸ್ಸನ್ನು ಕೆಡಿಸ್ಕೊತಾನೆ ಇದಿ. ಅದನ್ನೆಲ್ಲ ಮರ್ತು ಬಿಡ್ಬೇಕಮ್ಮ, ಮರ್ತು ಬಿಡ್ಬೇಕು. ನಂಗೆ ಯಾಕೋ ಭಯವಾಗುತ್ತೆ. ಯಾಕಮ್ಮ ಭಯ? ನಾನು ಇರ್ಬೇಕಾದ್ರೆ ನಿನಗೆ ಯಾಕೆ ಭಯ? ನೆಮ್ಮದಿಯಾಗಿ ನಿದ್ದೆ ಮಾಡು, ಮಲ್ಕೊ ಮಲ್ಕೊ.
ಮಲ್ಕು ಮಲ್ಕು